CAR ಮತ್ತು DAR ಪರೀಕ್ಷೆಗಳಿಗಾಗಿ ಇಡೀ ಮಾನವನ ಶರೀರದ ಮೇಲೆ ಕೇಳಬಹುದಾದ ಪ್ರಮುಖ ಪ್ರಶ್ನೋತ್ತರಗಳು. ಕಂಪ್ಲೀಟ್ ಒಂದು ಕ್ಲಾಸ್ನೊಳಗೆ ಇಡೀ ಮಾನವನ ಶರೀರದ ಬಗ್ಗೆ ಏನೇನು ಕೇಳಬಹುದು ಅನ್ನೋದು. ಫಸ್ಟ್ ಈ ಚಿತ್ರ ಪ್ರಕಾರ ಹೇಳ್ಕೊತ ಬಂದಿರ್ತೇನೆ ರೀ. ಫಸ್ಟ್ ಅಬ್ಸರ್ವೇಷನ್ ಮಾಡಿ. ಮಾನವ ಮೊದಲಿಗೆ ಎಲ್ಲಿ ಜನಿಸಿದನು ಅಂತ ಕೇಳಿದ್ರಂದ್ರೆ ಆಫ್ರಿಕಾ ಖಂಡದಲ್ಲಿ. ಮೊಟ್ಟ ಮೊದಲಿಗೆ ಮಾನವ ಉಗಮಗೊಂಡಿರುವುದು ಆಫ್ರಿಕಾ ಖಂಡದಲ್ಲಿ. ಮಾನವನ ಜನನವಾಗಿರುವುದು ಸಿನೋಜೋವಿಕ್ ಯುಗದಲ್ಲಿ. ಅಂದರೆ ಮಾನವ ಯಾವಾಗ ಜನನ ಪಡೆದ ಅಂದರೆ ಸಿನೋಜೋವಿಕ್ ಯುಗದಲ್ಲಿ. ಇದು ಹೇಳಬೇಕು. ನಾವು ಭಾರತೀಯರು ಯಾವ ವರ್ಗದಲ್ಲಿ ಬರುತ್ತೇವೆ ಅಂದರೆ ಕಕಾಸೈಡ್ ಗುಂಪಿಗೆ ಸೇರಿದ್ದೇವೆ. ಕಕಾಸೈಡ್ ಗುಂಪಿಗೆ ಸೇರಿದ್ದೇವೆ. ಇದು ಕರೆಕ್ಟ್ ವರ್ಡ್ ಗೊತ್ತಿರಬೇಕು ನಮಗೆ. ನೆಕ್ಸ್ಟ್, ಇನ್ನು ಒಮ್ಮೆ ಚರ್ಮದ ಕುರಿತು ಅಧ್ಯಯನ ಮಾಡುವುದಕ್ಕೆ ಏನಂತೇಳಿ ಕರೀತಾರಂದ್ರೆ ಡೆರ್ಮಿಟಾಲಜಿ. ಚರ್ಮದ ಬಣ್ಣಕ್ಕೆ ಕಾರಣವಾದ ವಸ್ತು ಏನು ಅಂದರೆ ಮೆಲಾನಿನ್ನ. ಕೂದಲು ಮತ್ತು ಉಗುರಿನಲ್ಲಿ ಏನು ಇರುತ್ತದೆ ಅಂದರೆ ಅಲ್ಫಾ ಕೆರಾಟಿನ್ ಎಂಬ ಪ್ರೋಟೀನವಿದೆ. ಈ ಅಲ್ಫಾ ಕೆರಾಟಿನ್ ಪ್ರೋಟೀನ ಕೂದಲು ಮತ್ತು ಉಗುರಿನಲ್ಲಿ ಇರುತ್ತದೆ. ಅದು ಗೊತ್ತಿರಬೇಕು. ಮಾನವನ ಶರೀರದಲ್ಲಿ ಅತ್ಯಂತ ದೊಡ್ಡದಾದ ಅಂಗ, ಲಾರ್ಜೆಸ್ಟ್ ಆರ್ಗನ್ ಆಫ್ ದಿ ಹ್ಯೂಮನ್ ಬಾಡಿ ಅಂತ ಕೇಳಿದ್ರೆ ಚರ್ಮ ಅಂತ ಹೇಳಬೇಕು. ಅದರ ಬಗ್ಗೆ ನಮಗೆ ಅಷ್ಟು ಗೊತ್ತಿರಲಿ. ನೆಕ್ಸ್ಟ್, ಚರ್ಮ ಆದ ಬಳಿಕ ಏನದಂದ್ರೆ ಕಣ್ಣು ಅಂಥೇಳಿ ತೊಗೊಳ್ಳೋಣ. ಕಣ್ಣಿನ ಯಾವ ಭಾಗವು ದಾನವಾಗಿ ನೀಡಲು ಸಾಧ್ಯವಾಗುತ್ತದೆ ಅಂದರೆ ಕಾರ್ನಿಯಾ ಭಾಗ. ಚಿತ್ರಗಳು ಕಣ್ಣಿನ ಯಾವ ಭಾಗದ ಮೇಲೆ ಮೂಡುತ್ತವೆ ಅಂತ ಕೇಳ್ತಾರೆ, ರೆಟಿನಾ ಭಾಗದ ಮೇಲೆ ಮೂಡುತ್ತವೆ. ಇನ್ನು ಏನಂದ್ರೆ ಅದರ ಬಗ್ಗೆ ಕೇಳೋದು. ಸಮೀಪ ದೃಷ್ಟಿ ದೋಷಕ್ಕೆ ಮಯೋಪಿಯಾ ಅಂತಾರೆ, ದೂರದೃಷ್ಟಿ ದೋಷಕ್ಕೆ ಹೈಪರ್ ಮೆಟ್ರೋಪಿಯಾ ಅಂತಾರೆ. ಸರಿಗಮ ಪದ ನಿಸ 4 ಪದ ನೆನಪಿಟ್ಟಿವು ಅಂದ್ರೆ ಸರಿ ಸಮೀಪ ದೃಷ್ಟಿದು ಅಂದರೆ ಸರಿಗಮ ಪದ ನಿಸ ಪದ ನೀಸ. ಈ ವರ್ಡ್ ಕರೆಕ್ಟ್ ನೆನಪಿಟ್ಕೊಂಡು ಹೋಗ್ಬೇಕು. ಪ ಎಂದರೆ ಪೀನ ಮಸೂರ, ದ ಎಂದರೆ ದೂರದೃಷ್ಟಿ ದೋಷ ನಿವಾರಣೆ, ನೀ ಎಂದರೆ ನಿಮ್ನ ಮಸೂರ, ಸ ಎಂದರೆ ಸಮೀಪ ದೃಷ್ಟಿ ದೋಷ ನಿವಾರಣೆ. ಪದ ನೀಸ ಪೀನ ಮಸೂರ ದೂರದೃಷ್ಟಿ ನಿವಾರಣೆ, ನಿಮ್ನ ಮಸೂರ ಸಮೀಪ ದೃಷ್ಟಿ ದೋಷ ನಿವಾರಣೆ. ವಿಟಮಿನ್ ಎ ಕೊರತೆಯಿಂದ ಕಣ್ಣಿಗೆ ಬರುವ ರೋಗ ಯಾವುದು ಅಂದರೆ ಕೆಟರ್ಯಾಕ್ಟ್. ಅದನ್ನು ನಿವಾರಣೆ ಆಗಬೇಕಂದ್ರೆ ದಿನಕ್ಕೊಂದು ಗಜರಿ ತಿನ್ನಬೇಕು. ಏನೋ ಒಂದು ಕ್ಷೀರೋಪ್ತಾಲ್ಮಿಯಾ ಎನ್ನುವ ಕಾಯಿಲೆ ಬರುತ್ತದೆ ಕಣ್ಣಿಗೆ. ಏನ್ರಿ, ಮೋತಿ ಬಿಂದು ಬರುತ್ತದೆ, ರಾತ್ರಿ ಇರುಳು ಕುರುಡುತನ ಬರುತ್ತದೆ. ಏನ್ರಿ, ರಾತ್ರಿ ಇರುಳು ಕುರುಡುತನ ನೈಟ್ ಬ್ಲೈಂಡ್ನೆಸ್ ಅಂಥೇಳಿ ಹೇಳ್ತೇವೆ ನಾವು. ವಿಟಮಿನ್ ಎ ಕೊರತೆಯಿಂದ ನೈಟ್ ಬ್ಲೈಂಡ್ನೆಸ್ ಬರುತ್ತದೆ. ಈ ವರ್ಣ ಅಂಧತ್ವ ಕಲರ್ ಬ್ಲೈಂಡ್ನೆಸ್ ಅಂದರೆ ಇದು ಹೆರಿಡಿಟಿ ಡಿಸೀಸ. ತಂದೆಯಿಂದ ಮಗಳಿಗೆ ಬರುತ್ತದೆ, ತಾಯಿಯಿಂದ ಮಗನಿಗೆ ಬರುತ್ತದೆ. ಅಪೋಸಿಟ್ ಸೆಕ್ಸ್ ಟ್ರಾನ್ಸ್ಫರ್ ಹೆರಿಡಿಟಿ ಡಿಸೀಸ. ಹಾಗಾದರೆ ಯಾವ 2 ಬಣ್ಣಗಳು ಅವರಿಗೆ ಕಾಣುವುದಿಲ್ಲ ಎಂದರೆ ರೆಡ್ ಆ್ಯಂಡ್ ಗ್ರೀನ್. ಈ 2 ಬಣ್ಣಗಳು ಕಾಣಂಗಿಲ್ಲ. ವರ್ಣ ಅಂಧತ್ವದ ವ್ಯಕ್ತಿಗಳಿಗೆ ಯಾವ 2 ಬಣ್ಣ ಕಾಣಂಗಿಲ್ಲ ಅಂದರೆ ಒಂದು ಹಸಿರು ಮತ್ತೊಂದು ಕೆಂಪು ಬಣ್ಣ ಕಾಣುವುದಿಲ್ಲ. ಇದು ಎಷ್ಟು ನಮ್ಗೆ ಗೊತ್ತಿರಬೇಕು. ಕಣ್ಣಾಗಿ ಏನಾರೇ ವಸ್ತು ಬಿತ್ತು ಅಂದರೆ ಕೆಂಪಗಾಗ್ತದಲ್ಲ, ಅದಕ್ಕೆ ಕಂಜಕ್ಟಿವ್ ಪಾರ್ಟ್ ಅಂಥೇಳಿ ಕರಿತೀವಿ ನಾವು. ಏನಂತೇಳಿ ಕರಿತೀವಿ ರೀ? ಕಂಜಕ್ಟಿವ್ ಪಾರ್ಟ್ ಅಂಥೇಳಿ ಕರಿಬೇಕು. ಇನ್ನು ನಾಲಿಗೆ ಇದು ಒಂದು ಸ್ನಾಯುಕ ಅಂಗ. ನಾಲಿಗೆಯ ಮೇಲೆ ರುಚಿ ಗ್ರಹಿಸುವ 4 ಪ್ರಮುಖದ ಗ್ರಂಥಿಗಳಿರ್ತಾವೆ. ಹಾಗಾದರೆ ಈ ರೀತಿ ನಾಲಿಗೆ ತುದಿಯಲ್ಲಿ ರುಚಿ ಇರುತ್ತದೆ. ಈ ಮೊದಲನೆಯ ಪಾರ್ಶ್ವದಲ್ಲಿ +ಉ ಉಪ್ಪಿನ ಗ್ರಹಿಕೆ ಇರ್ತದೆ. ಹಾಗಾದರೆ ಈ ಭಾಗದೊಳಗೆ ಹಿಂಭಾಗದ ಪಾರ್ಶ್ವ ಭಾಗದಲ್ಲಿ ಹುಳಿ ಇರ್ತದೆ, ಲಾಸ್ಟ್ ಪೂರ್ಣ ಒಳಭಾಗದಲ್ಲಿ ಕಹಿ ಇರುತ್ತದೆ. 4 ಟೇಸ್ಟ್ ಬಡ್ಸ್ಗಳಂತೇಳಿ ಇರ್ತಾವೆ. ನಾಲಿಗೆ ಯಾವುದೇ ಭಾಗವನ್ನು ಖಾರ ಗುರುತಿಸುವುದಿಲ್ಲ, ಅದಕ್ಕೆ ವಿಶೇಷ ಗ್ರಂಥಿಗಳು ಇಲ್ಲ. ಚರ್ಮಕ್ಕೆ ಹತ್ತಿದ್ರು ಖಾರನೇ, ನಾಲಿಗೆಗೆ ಹತ್ತಿದ್ರು ಖಾರನೇ, ಒಟ್ಟು ಉರಿತದ. ಇದು ತೊಗೊಂಡೇವ್ರಿ ನಾವು. ನಾಲಿಗೆ ಮ್ಯಾಗ ಸಣ್ಣ ಸಣ್ಣ ಗುಳ್ಳೆ ಐತಂದ್ರೆ ಗ್ಲಾಟಿಟಿಸ್ ಎಂಬ ರೋಗ ಬರುತ್ತದೆ. ನಾಲಿಗೆಗೆ ಗ್ಲಾಟಿಟಿಸ್ ರೋಗ ಬರುತ್ತದೆ. ಇನ್ನು ಲಾಲಾರಸ ಸಲೈವ ಅಂತೇಳಿ ಬರ್ತದೆ. 3 ಜೊತೆ ಲಾಲಾರಸ ಗ್ರಂಥಿಗಳು ಇವೆ.
ಅದರೊಳಗೆ ದೊಡ್ಡದಾದ ಗ್ರಂಥಿ ಪಾರೋಟಿಡ್. ಪಾರೋಟಿಡ್ ಗ್ರಂಥಿಗಳಿಗೆ ಮಂಗನ ಬಾವು ಮಂಪ್ಸ್ ಎನ್ನುವುದು ವೈರಸ್ದಿಂದ ಬರುತ್ತದೆ. ಅದು ಕರೆಕ್ಟ್ ಗೊತ್ತಿರ್ಬೇಕ್ರಿ, KS ಕ್ವಶನ್. ನೆಕ್ಸ್ಟ್ ಬರೋದು ಲಾಲಾರಸ ಗ್ರಂಥಿಯಲ್ಲಿ ಅಂದರೆ ಎಂಜೈಮ್ಸ್ ಅದಾವೆ. ಟೈಲಿನ್ ಅಂಥೇಳಿ ಒಂದು ಎಂಜೈಮ್ ಅದ. ಯಾವುದು ಅಂದರೆ ಟೈಲಿನ ಅಮೈಲೇಸ್. ಹಾಗಾಗಿ ಲಾಲಾರಸದಲ್ಲಿ ಟೈಲಿನ್ ಮತ್ತು ಅಮೈಲೇಸ್ ಎನ್ನುವ ಕಿಣ್ವಗಳು ಇವೆ. 3 ಜೊತೆ ಲಾಲಾರಸ ಗ್ರಂಥಿಗಳು, 3 ಜೋಡಿ ಅಂದ್ರೆ 6 ಆತವು. ನೆಕ್ಸ್ಟ್ ಇನ್ನು ದಂತ ಪಂಕ್ತಿ ಅಂತೇಳಿ ಬರ್ತದೆ. ಹಲ್ಲಿನ ರಚನೆ ದಂತ ಪಂಕ್ತಿ. ಮೊದಲ 7ನೇ ತಿಂಗಳಿಗೆ ಹಲ್ಲು ಬರ್ತವ, 7ನೇ ವರ್ಷಕ್ಕೆ ಬೀಳ್ತವ. ಎಷ್ಟು ಹಲ್ಲು ಬಂದಿರ್ತವೆ ಅಂದರೆ 20. ಇದಕ್ಕೆ ಹಾಲು ಹಲ್ಲುಗಳು ಎನ್ನುತ್ತಾರೆ, ಮಿಲ್ಕ್ ಸೆಟ್. ಮಾನವನ ಹಾಲು ಹಲ್ಲಿನ ಸೂತ್ರ 2102 / 2102. ಹಾಗಾದರೆ ಈ 20 ಹಲ್ಲ 7ನೇ ವಯಸ್ಸಿಗೆ ಬಿದ್ದು ಹೊಳೆ ಬರ್ತಾವ. 2 ಬಾರಿ ಬರುವ ಹಲ್ಲುಗಳ ಸಂಖ್ಯೆ 2 ಟೈಮ್ಸ್ ಬರುವ ಯಾವ್ಯಾವ ಅಂದರೆ 20 ಹಲ್ಲ. ಆನಂತರ 12 ಎಕ್ಸ್ಟ್ರಾ ಬರ್ತಾವೆ, ಟೋಟಲ್ 32 ಆಗ್ತವೆ. ಇದಕ್ಕೆ ಖಾಯಂ ಹಲ್ಲು ಅಂತೀವಿ. ಇದರ ಸೂತ್ರ 2123 / 2123 ಹೇಳ್ದವು. ಮಾನವನ ಹಲ್ಲಿನ ಸೂತ್ರ ಡೆಂಟಲ್ ಫಾರ್ಮುಲಾ ಆಫ್ ದಿ ಹ್ಯೂಮನ್ ಎಷ್ಟು ಅಂದರೆ 2123 / 2123. ಇದು ಹಾಲು ಹಲ್ಲು, ಇದು ಖಾಯಂ ಹಲ್ಲು, ಇದು ಮಿಲ್ಕ್ ಸೆಟ್, ಇದು ಪರ್ಮನೆಂಟ್ ಸೆಟ್. ನೆಕ್ಸ್ಟ್ ಇನ್ನು ಮತ್ತೇನು ಗೊತ್ತಿರಬೇಕು, ಹಲ್ಲಿನ ರಚನೆಯಲ್ಲಿ ಹಿಂಗೆ ಆಕಾರ ಇರ್ತದೆ. ಇದರ ಮ್ಯಾಗ ಒಂದು ವಸ್ತು ಇರ್ತದೆ, ಇದರ ಹೆಸರು ಎನಾಮಲ್ ಅಂತೇಳಿ ಕರೀತಾರೆ. ಮಾನವನ ಶರೀರದಲ್ಲಿ ಅತ್ಯಂತ ಗಟ್ಟಿಯಾದ ವಸ್ತು ಎನಾಮಲ್. ಎನಾಮಲ್ ಎಲ್ಲಿ ಇರುತ್ತದೆ? ಕ್ರೌನ್ ಆಫ್ ದಿ ಟೀತ್, ಹಲ್ಲಿನ ಶಿರೋಭಾಗದ ಮೇಲೆ ಇರುತ್ತದೆ. ಇದು ಹೇಳ್ತಾರೆ ಎಲ್ಲಿರ್ತದೆ? ಹಲ್ಲಿನ ಮ್ಯಾಗ ಶಿರೋಭಾಗದ ಮೇಲೆ ಇರುತ್ತದೆ. ಹಲ್ಲಿನ ಕುರಿತು ಅಧ್ಯಯನ ಮಾಡುವುದು ಓಡೊಂಟೋಲಾಜಿ. ಚಾಕ್ಲೇಟ್ಗಳು ಆರೋಗ್ಯಕ್ಕೆ ಉತ್ತಮ ಅಲ್ಲ ಅಥವಾ ಒಳ್ಳೆಯದಲ್ಲ, ಏಕೆಂದರೆ ಅದರಲ್ಲಿ ನಿಕ್ಕಲ್ ಅಂಶ ಇರುತ್ತದೆ. ಇದು ಹೇಳೋದು. ನೆಕ್ಸ್ಟ್ ಹಲ್ಲಿನ ಬಗ್ಗೆ ಮುಗೀತು. ಇನ್ನು ವರ್ಡ್ ಬರೋದು ಕಿವಿಯಲ್ಲಿ ಏನದಂದ್ರೆ ಟೋಟಲ್ ಎಷ್ಟು ಮೂಳೆಗಳದಾವ ಅಂತ ಕೇಳ್ತಾರೆ. ಕಿವಿಯಲ್ಲಿ ಇರುವ ಮೂಳೆಗಳ ಸಂಖ್ಯೆ ಟೋಟಲ್ ಅಂದ್ರೆ 1 ಕಿವಿಯ 3, 1 ಕಿವಿಯ 3, 3 + 3 ಎಷ್ಟು ಆಗ್ತಾವ್ರಿ? 6 ಮೂಳೆಗಳು ಇವೆ. ಇದು ಕರೆಕ್ಟ್. ಹಾಗಾದರೆ ಕಿವಿಯಲ್ಲಿರುವ ಮೂಳೆಗಳು ಯಾವ್ಯಾವು ಅಂದ್ರೆ ಸುತ್ತಿಗೆ, ಅಡಿಗಲ್ಲು ಮತ್ತು ರೀಕಾಪು ಅಥವಾ ಇಂಕಸ್ ಮ್ಯಾಲಿಯಸ್ ಮತ್ತು ಸ್ಟೆಪಿಸ್. ಇಂಕಸ್ ಮ್ಯಾಲಿಯಸ್ ಸ್ಟೆಪಿಸ್. ಅತಿ ಚಿಕ್ಕದಾದ ಮೂಳೆ ಯಾವುದು ಅಂದರೆ ರೀಕಾಪು. ಈ ರೀಕಾಪು ಮೂಳೆಗಳಿಗೆ ಇನ್ನೊಂದು ಹೆಸರು ಏನಂದ್ರೆ ಸ್ಟೆಪಿಸ್ ಅಂತೇಳಿ ಕರಿತೀವಿ ನಾವು. ರೀಕಾಪು ಅಥವಾ ಸ್ಟೆಪಿಸ್. ಈ ರೀಕಾಪು ಮೂಳೆಗಳ ಸುತ್ತ ಒಂದು ಮಸಲ್ ಅದ, ಸ್ನಾಯು ಅದ, ಅದರ ಹೆಸರು ಸ್ಟೆಪಾಡಿಯಸ್. ಇದು ಮಾನವನ ಶರೀರದ ಸ್ಟೆಪಾಡಿಯಸ್ ಎನ್ನುವುದು ಮಾನವನ ಶರೀರದಲ್ಲಿ ಚಿಕ್ಕದಾದ ಸ್ನಾಯು. ಸ್ಮಾಲೆಸ್ಟ್ ಮಸಲ್ ಇನ್ ಹ್ಯೂಮನ್ ಬಾಡಿ. ಸ್ಮಾಲೆಸ್ಟ್ ಬೋನ, ಸ್ಮಾಲೆಸ್ಟ್ ಮಸಲ್ 2 ಕಿವಿಯಾಗೆ ಅದಾವ. ಇದು ಗೊತ್ತಿರಬೇಕು. ನೆಕ್ಸ್ಟ್ ಇನ್ನು ಶಬ್ದದ ಪ್ರಮಾಣ ಎದರಾಗ ಅಳಿತಾರಂದ್ರೆ ಡೆಸಿಬಲ್ ಮಾನದಲ್ಲಿ ಅಳೆಯುತ್ತಾರೆ. ಕೇಳಲು ಯೋಗ್ಯವಾದ ಶಬ್ದ ಎಷ್ಟಿರಬೇಕಂದ್ರೆ 65 ಡೆಸಿಬಲ್ಲರೇ ಇರಬೇಕು. 65ರಿಂದ 70 ಡೆಸಿಬಲ್ ಚಲೋ ಕಿವಿ ಕೇಳಿಸ್ತಾವಂದಂಗೆ. ಇಷ್ಟು ಏನದಂದ್ರೆ ಕಿವಿಗೆ ಕೇಳಲು ಯೋಗ್ಯವಾದ ಶಬ್ದದ ಪ್ರಮಾಣ ಎಷ್ಟಂದರೆ 20 ಹರ್ಜ್ದಿಂದ 20,000 ಹರ್ಜ್ ಇರುತ್ತದೆ. 20,000 ಹರ್ಜ್. ಈ 3 0 ಬದಲಾಗಿ ಕಿಲೋ ಹರ್ಜ್ ಅಂತೇಳಿನೂ ಬರಿಬೋದು. ಇದಕ್ಕೆ ಆಡಿಯೇಬಲ್ ಅಥವಾ ಶ್ರವ್ಯ ಆವೃತ್ತಿ ಎನ್ನುತ್ತೇವೆ. ಕಿವಿಗೆ ಕೇಳಲು ಯೋಗ್ಯವಾದ ಶಬ್ದದ ಪ್ರಮಾಣ ಕಿವಿ ಆಯ್ತು. ಇನ್ನು ನೆಕ್ಸ್ಟ್ ಮೂಗು ಇದು ನಾಸಿಕ ಕುಹರಗಳನ್ನು ಹೊಂದಿದೆ. ಮೂಗಿನಲ್ಲಿ ನಾಸಿಕ ಕುಹರಗಳು ಇವೆ. ಹಾಗಾದರೆ ಮೂಗಿನಾಗ ಏನಿರಲ್ಲ ಅಂದರೆ ಎಲುಬಿರಲ್ಲ. ಏನಿರ್ತದ? ಮೃದ್ವಸ್ಥಿ ಅಂಗಾಂಶ, ಕಾರ್ಟಿಲೇಜ್ದಿಂದ ಮಾಡಲ್ಪಟ್ಟಿರುತ್ತದೆ. ಇದು ಏನಾದ್ರೆ ಕಾರ್ಟಿಲೇಜ್. ಇವನು ಹಿಂಗೆ ಫೋಲ್ಡ್ ಆಗ್ತಾವ ಕಾರ್ಟಿಲೇಜ್ ರೀ. ಇವೆಲ್ಲ ಮೃದ್ವಸ್ಥಿ ಅಂಗಾಂಶದಿಂದ ಮಾಡಲ್ಪಟ್ಟಿರುತ್ತದೆ. ಮೂಗಿಗೆ ಬರುವ ಕಾಯಿಲೆ ಯಾವುದು ಅಂದರೆ ಇನ್ಫ್ಲೂಯೆನ್ಸಾ. ಈ ಇನ್ಫ್ಲೂಯೆನ್ಸಾ ಎನ್ನುವುದು ಎದರದಿಂದ ಬರ್ತದ ಅಂತ ಕೇಳಿದ್ರೆ ವೈರಸ್ದಿಂದ ಬರುತ್ತದೆ. ಮೂಗಿನ ಕುರಿತು ಅಧ್ಯಯನ ಮಾಡುವುದು ರೀನೋಲಾಜಿ. ಹಾಗಾದರೆ ಮೂಗಿನ ಗುಳ್ಳೆ ಆಗಿತ್ತು ಅಂದರೆ ರಿನೇಟಿಸ್ ಅನ್ನಬೇಕು.
ಏನು ರೆನೇಟಿಸ್ ಎಂದು ಕರೆಯುತ್ತೇವೆ. ಕ್ವಶನ್ ತಮಗೆ, ಮಾನವನ ದೇಹದ ಯಾವ ಭಾಗದಲ್ಲಿ ಮಯೋಬಿಯನ್ ಗ್ಲ್ಯಾಂಡ್ಸ್ ಆರ್ ಸಿಚುವೇಟೆಡ್? ಮಯೋಬಿಯನ್ ಗ್ಲ್ಯಾಂಡ್ಸ್ ಸಿಚುವೇಟೆಡ್ ಇನ್ ದ ಹ್ಯೂಮನ್ ಬಾಡಿ ಡ್ಯಾಶ್. ಇದಕ್ಕೆ ತಾವು ಕಮೆಂಟ್ಸ್ ಬಾಕ್ಸ್ನಾಗ ಆನ್ಸರ್ ಮಾಡಬೇಕು. ನೆಕ್ಸ್ಟ್, ಮೂಗಾದ ಬಳಿಕ ಉಳಿತು ಯಾವುದಂದ್ರೆ ಕಣ್ಣಾಯಿತು, ಮೂಗಾಯಿತು, ನಾಲಿಗೆ ಆಯಿತು, ಚರ್ಮ ಆಯಿತು. ಈಗ ಇದು ತೋರಿ, ಇವು ಏನೇನದ ಒಂದೊಂದು ಭಾಗ ಹೇಳ್ಕೊತ ಬಂದುಬಿಡೋದ್ರಿ. ಇದು ಹಾರ್ಟ್ ಅದ. ವಯಸ್ಕ ಮಾನವನ ಹೃದಯದ ತೂಕ 350 ಗ್ರಾಮ್ ಇರ್ತವೆ. ಎಷ್ಟು ಗ್ರಾಮ್ ರೀ? 350. ಹೃದಯದಲ್ಲಿ ಏನು ನಡೆಯುತ್ತದೆ ಅಂದರೆ ರಕ್ತದ ಶುದ್ಧೀಕರಣ ನಡೆಯುತ್ತದೆ. ಬ್ಲಡ್ ಪ್ಯೂರಿಫಿಕೇಷನ್, ಹೃದಯದ ಶುದ್ಧೀಕರಣ, ರಕ್ತದ ಶುದ್ಧೀಕರಣ ಹೃದಯದಾಗೆ ನಡೀತದೆ. ಹೃದಯದ ಬಡಿತದ ಸಮಯ ಎಷ್ಟು ಅಂದರೆ 0.8 ಸೆಕೆಂಡ್. 2 ಸೌಂಡ್ ಮಾಡ್ತದೆ, ಒಂದು ಲಬ್ ಮತ್ತೊಂದು ಡಬ್ ಅಂಥೇಳಿ 2 ಸೌಂಡ್ ಬರ್ತದೆ. ಅಂದ್ರೆ ಮಾನವನ ರಕ್ತದ ಒತ್ತಡ 120/80. ಲಬ್ ಅಂದಕ್ರ ಹಾರ್ಟ್ ಏನಾಗ್ತದಂದ್ರೆ ಸಂಕುಚಿತ ಸಿಸ್ಟಾಲಿಕ್ ಆಗ್ತದೆ. ಡಬ್ ಅಂದಕ್ರ ದೊಡ್ಡದಾಗ್ತದೆ ಡಯಾಸ್ಟಾಲಿಕ್. 120 ಸಿಸ್ಟಾಲಿಕ್ಕ, 80 ಡಯಾಸ್ಟಾಲಿಕ್ಕ. ಇದು ಈ ಲಬ್ ಅನ್ನಬೇಕು, ಇದಕ್ಕೆ ಡಬ್ ಅನ್ನಬೇಕು. ಇದು ನಾವು ಏನದ ಕರೆಕ್ಟ್ ನೆನಪಿಟ್ಕೋಬೇಕು. ಲಬ್ ಡಬ್. ಮಾನವನ ರಕ್ತದ ಒತ್ತಡ 120/80. ಹೃದಯ ಹೆಂಗೆ ಬಡ್ಕೋತದ? ನಿಮಿಷಕ್ಕೆ 72 ಸಲ ಬಡ್ಕೋತದ. ಹೃದಯ ಬಡ್ಕೊಳಕತ್ತದೋ ಇಲ್ಲೋ ಚೆಕ್ ಮಾಡ್ಲಿಕ್ಕೆ ಸ್ಟೆಥೋಸ್ಕೋಪ್ ಬಳಸ್ತಾರೆ. ಬ್ಲಡ್ ಪ್ರೆಷರ್ ಅಂದರೆ ಇಲ್ಲೊಂದು ಪಟ್ಟಿ ಕಟ್ಟಿ ನೋಡ್ತಾರಲ್ಲ, ಅದಕ್ಕೆ ಸ್ಪಿಗ್ಮೋಮಾನೋಮೀಟರ್ ಅಂತಾರೆ. ಇಲ್ಲಿ ಕೈ ಹಿಡಿದು ನೋಡ್ತಾರಲ್ಲ ನಾಡಿ ಮಿಡಿತ, ಅದಕ್ಕೆ ಸಿಗ್ಮೋಮಾನೋಮೀಟರ್ ಅಂತಾರೆ. ಹಾರ್ಟ್ ಬೀಟ್ ಚೆಕ್ ಮಾಡೋದು ಸ್ಟೆಥೋಸ್ಕೋಪ, ಬಿ ಪಿ ಚೆಕ್ ಮಾಡೋದು ಸ್ಪಿಗ್ಮೋಮಾನೋಮೀಟರ್, ನಾಡಿ ಮಿಡಿತ ಅಳೆಯುವ ಉಪಕರಣ ಸಿಗ್ಮೋಮಾನೋಮೀಟರ್. ಸಿಗ್ಮೋ ಅದು ಸ್ಪಿಗ್ಮೋ, ಇದು ಸಿಗ್ಮೋ ನಾಡಿ ಅಂದ್ರೆ. ನೆಕ್ಸ್ಟ್, ಇಲ್ಲಿ ಸ್ವಲ್ಪ ಅಬ್ಸರ್ವೇಷನ್ ಮಾಡಿ. ಮೀನಿನ ಹೃದಯದಲ್ಲಿ ಎಷ್ಟು ಕೋಣೆಗಳು ಅಂದರೆ 2. ಹಾಗಾದರೆ ಉಭಯವಾಸಿಗಳು ಮತ್ತು ಸರೀಸೃಪಗಳ ಹೃದಯದಲ್ಲಿ 3 ಕೋಣೆಗಳು. ಎಲ್ಲ ಸಸ್ತನಿಗಳು, ಪಕ್ಷಿಗಳು ಮತ್ತು ಮೊಸಳೆ ಸರೀಸೃಪ ಇದ್ದರೂ 4 ಕೋಣೆಗಳು ಇರುತ್ತವೆ. 4 ಕೋಣೆಗಳು ಅದಾವೆ. ಮೊಸಳೆ ಸಸ್ತನಿಗಳನ್ನು ನಾವು ಅದರಾಗೆ ಬರ್ತೀವಿ, ಪ್ಲಸ್ ಪಕ್ಷಿಗಳು 4. ಮೀನಿನ ಹೃದಯದೊಳಗೆ 2 ರೂಮ್ಗಳು ಇರ್ತಾವೆ ಅಂದಂಗೆ. ಇನ್ನು ನೆಕ್ಸ್ಟ್, ಈ ಹೃದಯದ ಭಾಗದಲ್ಲಿ ಅಂದರೆ ಇಲ್ಲಿ ಇದಕ್ಕೆ ಕಾನ್ಸೆಪ್ಟ್ ಏನೇನದ ಅನ್ನೋದು. ಇಲ್ಲಿ ಏನದಂದ್ರೆ ಹೃದಯಘಾತಕ್ಕೆ ಕಾರಣವಾದ ವಸ್ತು ಯಾವುದು ಅಂತ ಕೇಳಿದ್ರೆ ಕೊಲೆಸ್ಟ್ರಾಲ್. ಕೊಲೆಸ್ಟ್ರಾಲ್ ಅಂದರೆ ಇದು ಲಿಪಿಡ್ ಅಥವಾ ಏನಂದ್ರೆ ಕೊಬ್ಬಿನ ರಚನೆಯಾಗಿರುತ್ತದೆ. ಪೇಸ್ ಮೇಕರ್ ಅಂತೇಳಿ ಎಲ್ಲಿರ್ತದೆ ಅಂತ ಕೇಳ್ತಾರೆ? ಹೃದಯದೊಳಗೆ ಇರ್ತದೆ. ಹಾರ್ಟ್ ಆಫ್ ದಿ ಹಾರ್ಟ್, ಹೃದಯದಲ್ಲಿನ ಹೃದಯ ಎಂದು ಕರೆಯುವುದು ಪೇಸ್ ಮೇಕರ್. ಹೃದಯದಲ್ಲಿನ ಹೃದಯ ಪೇಸ್ ಮೇಕರ್ ಅಂತೀವಿ ನಾವು. ಇದು ಹೇಳಬೇಕು. ನೆಕ್ಸ್ಟ್, ಇಲ್ಲಿ ಆದ ಬಳಿಕ ಒಂದು ಏನು ವಿಶೇಷತೆ ಅಂದ್ರೆ, ಒಬ್ಬ ವ್ಯಕ್ತಿ ಹೃದಯಘಾತದಿಂದ ಮರಣ ಹೊಂದಿದರೆ ಅದನ್ನು ಬಯೋಲಾಜಿಕಲ್ ಡೆತ್ ಎನ್ನಬೇಕು, ಜೈವಿಕ ಮರಣ ಎಂದು ಕರೆಯುತ್ತಾರೆ. ಏನಂತ ಕರೀತಾರೆ? ಜೈವಿಕ ಮರಣ ಎನ್ನುವರು. ನೆಕ್ಸ್ಟ್, ಕಿಡ್ನಿ ಅದ. ಕಿಡ್ನಿದೊಳಗೆ ಏನಾಗ್ತದಂದ್ರೆ ರಕ್ತದ ಸೋಸುವಿಕೆ ನಡೀತದೆ. ವೇಸ್ಟ್ ಇದ್ದು ಸಪ್ರೇಟಾಗಿ ಸೋಸ್ತದೆ. ಮಾನವನ ದೇಹದ 2 ಅವಿಶ್ರಾಂತ ಅಂಗಗಳು ಹಾರ್ಟ್ ಆ್ಯಂಡ್ ಕಿಡ್ನಿ. ಕಿಡ್ನಿದೊಳಗೆ ಸ್ಟೋನ್ಸ್ ಆಗ್ತಾವೆ, ಅವಕ್ಕೆ ಕ್ಯಾಲ್ಸಿಯಂ ಆಕ್ಸಾಲೇಟ್ ಅನ್ನಬೇಕು. ಕಿಡ್ನಿ ಫೇಲ್ಯೂರ್ ಆದರೆ ಕೃತಕವಾಗಿ ರಕ್ತದ ಸೋಸುವಿಕೆ ಮಾಡ್ತಾರೆ, ಅದಕ್ಕೆ ಡಯಾಲಿಸಿಸ್ ಎನ್ನಬೇಕು. ಡಯಾಲಿಸಿಸ್ ಯಾವ ತತ್ವದ ಮೇಲೆ ಕಾರ್ಯನಿರ್ವಹಿಸುತ್ತದೆ? ಆಸ್ಮೋಸಿಸ್ ತತ್ವದ ಮೇಲೆ. ಆಸ್ಮೋಸಿಸ್ ಅಂದರೆ ಅಭಿಸರಣ ತತ್ವದ ಮೇಲೆ ಕಾರ್ಯನಿರ್ವಹಿಸುತ್ತದೆ. ಏನು ಕಿಡ್ನಿದೊಳಗೆ ಈ ಸ್ಟೋನ್ಸ್ಗಳಿಗೆ ಏನನ್ನಬೇಕು ಅಂದ್ರೆ ಕ್ಯಾಲ್ಸಿಯಂ ಆಕ್ಸಾಲೇಟ್. ಡಯಾಲಿಸಿಸ್ ಎದಕ್ಕೆ ಸಂಬಂಧದ? ಕಿಡ್ನಿಗೆ ಸಂಬಂಧದ. ಇನ್ನು ನೆಕ್ಸ್ಟ್, ಇಲ್ಲದ ನಾವು ಇನ್ನು ದೊಡ್ಡದಾದ ಸ್ನಾಯು ಯಾವುದು? ಇಲ್ಲಿ ಕೇಳ್ತಾರೆ. 639 ಸ್ನಾಯುಗಳು ಅಪ್ರಾಕ್ಸಿಮೇಟ್ಲಿ ಅದಾವೆ. ದೊಡ್ಡದಾದ ಸ್ನಾಯು ಗ್ಲೂಟೇಸ್ ಮ್ಯಾಕ್ಸಿಮಸ್. ಹಾಗಾದರೆ ಗಟ್ಟಿಯಾದ ಸ್ನಾಯು ಮಾಸಿಟರ್. ಟೋಟಲ್ ಸ್ನಾಯುಗಳು 639. ಇದು PSI ಕೇಳಿದ ಗ್ಲೂಟೇಸ್ ಮ್ಯಾಕ್ಸಿಮಸ್ ಅಂಥೇಳಿ.
ಇದರ ಬಗ್ಗೆ ತಮಗೆ ಕರೆಕ್ಟ್ ಗೊತ್ತಿರಬೇಕು. ಇನ್ನು ಏನಂದ್ರೆ ಇಲ್ಲೊಂದು ಸಣ್ಣದು ವಿಚಾರ, ನಾವು ಸಾಮಾನ್ಯ ಮಾತುಕತೆ ಮಾಡಲಿಕ್ಕೆ 77 ಸ್ನಾಯುಗಳು ಬೇಕಾಗುತ್ತವೆ. 77 ಸ್ನಾಯುಗಳು ಬೇಕಾಗುತ್ತವೆ. ಇನ್ನು ಸ್ಮೈಲ್ ಕೊಡಲಿಕ್ಕೆ ಎಷ್ಟು ಬೇಕು? 17 ಬೇಕು. ಸಿಟ್ಟಿಗೆ ಬರ್ಲಿಕ್ಕೆ 43 ಬೇಕು. ಮಾತಾಡೋಕ್ಕೆ 77 ಬೇಕು. ಟೋಟಲ್ 639. ದ್ವಾಡ್ದು ಗ್ಲುಟೇಸ್ ಮ್ಯಾಕ್ಸಿಮಸ್, ಗಟ್ಟಿ ಮಾಸಿಟರ್, ಚಿಕ್ಕದಾದದ್ದು ಸ್ಟೆಪಾಡಿಯಸ್, ಕಿವಿಯಾಗಿರ್ತದೆ ಸ್ಟೆಪಾಡಿಯಸ್. ಇನ್ನು ಇದು ಶ್ವಾಸಕೋಶ, ಉಸಿರಾಟದ ಭಾಗ. ಅಸ್ತಮಾ ಶ್ವಾಸಕೋಶಕ್ಕೆ ಬರುತ್ತದೆ. ಸಿಲಿಕೋಸಿಸ್ ಶ್ವಾಸಕೋಶಕ್ಕೆ ಬರುತ್ತದೆ. ವೈಟ್ ಕ್ಯಾನ್ಸರ್ ಸಿಮೆಂಟ್ ಫ್ಯಾಕ್ಟ್ರಿ ಅಥವಾ ಆಸ್ಬೆಸ್ಟಸ್ ಫ್ಯಾಕ್ಟ್ರಿದೊಳಗೆ ಕೆಲಸ ಮಾಡೋರಿಗೆ ಬರ್ತದೆ ಶ್ವಾಸಕೋಶಕ್ಕೆ. ಪಕ್ಕೆಲುಬುಗಳ ಸಂಖ್ಯೆ ಎಷ್ಟದಾವ ಅಂದ್ರೆ 12 ಜೊತೆ ಅದಾವ. ಪಕ್ಕೆಲುಬುಗಳಲ್ಲಿ ಮೊದಲಿನ 7 ಜೋಡಿಗೆ ಟ್ರೂ ರಿಬ್ಸ್, ಟ್ರೂ ಬೋನ್ ಅಂತಾರೆ. ನಿಜವಾದ ಮೂಳೆಗಳು ಪಕ್ಕೆಲುಬುಗಳು ಮೊದಲಿನ 7 ಅಷ್ಟೇ ಅದಾವೆ. ನೆಕ್ಸ್ಟ್ ಇನ್ನು ಬ್ರ್ಯಾಂಕಸ್, ಬ್ರ್ಯಾಂಕಿಯೋಲ, ಆನಂತರ ಏನಂದ್ರೆ ಲಂಗ್ಸ್, ಇವೆಲ್ಲ ಎದಕ್ಕೆ ಸಂಬಂಧ ಅದಾವ ಅಂದ್ರೆ ಶ್ವಾಸಕೋಶದ ಭಾಗಗಳು. ಇದು ಟ್ರೇಕಿಯಾ. ಇಲ್ಲಿ ಧ್ವನಿ ಪೆಟ್ಟಿಗೆ ಅಂತೇಳಿ ಇರ್ತದೆ. ಪುರುಷನ ಧ್ವನಿ ಪೆಟ್ಟಿಗೆ ಅಂದ್ರೆ ಅಲ್ಲಿ ಏನಂದ್ರೆ ವೋಕಲ್ ಕಾರ್ಡ್ ಅಂತೇಳಿ ಕರೀತಾರೆ, ಧ್ವನಿಯ ನಾಳ. ಪುರುಷರಲ್ಲಿ 20 mm ಇರ್ತದೆ, ಮಹಿಳೆಯರಲ್ಲಿ 15 mm ಇರ್ತದೆ. ಹಾಗಾದರೆ ವೋಕಲ್ ಕಾರ್ಡ್ಗಳು 2 ಇರ್ತಾವೆ. ಪುರುಷರಲ್ಲಿನೂ 2 ವೋಕಲ್ ಕಾರ್ಡ್ ಇರ್ತವೆ, ಮಹಿಳೆಯರಿಗೂ 2 ವೋಕಲ್ ಕಾರ್ಡ್. ಪುರುಷರ ವೋಕಲ್ ಕಾರ್ಡ್ ಎಷ್ಟು ಅಂದರೆ 20 mm, ಮಹಿಳೆಯರಲ್ಲಿ 15 mm. ಮಹಿಳೆಯರ ಧ್ವನಿ ಮಧುರವಾಗಿರಲು ಕಾರಣ ಅವರ ಶಬ್ದದ ತೀವ್ರತೆಯ ಮಟ್ಟ ಹೆಚ್ಚಳವಾಗಿರುತ್ತದೆ ಅಥವಾ ಹೈಯರ್ ಫ್ರೀಕ್ವೆನ್ಸಿ ಮೋರ್ ದೆನ್ ಮ್ಯಾನ್. ಅವರಲ್ಲಿ ಫ್ರೀಕ್ವೆನ್ಸಿ ಹೈ ಇರ್ತದೆ ಸೌಂಡ್ದಾಗ. ನೆಕ್ಸ್ಟ್ ಇದು ಎಲ್ಲ ಶ್ವಾಸಕೋಶದ ಬಗ್ಗೆ ಇಷ್ಟು ನಮ್ಗೆ ಗೊತ್ತಿರಬೇಕು. ಹೈಪಾಕ್ಸಿಯಾ ಅಂತೇಳಿ ಒಂದು ಯೂಸ್ ಮಾಡ್ತಾರೆ ವರ್ಡ್. ಹೈಪಾಕ್ಸಿಯಾ ಎಂದರೆ ಆಮ್ಲಜನಕದ ಕೊರತೆ. ಅದು ಹೇಳಬೇಕು. ಹೈಪಾಕ್ಸಿಯಾ ಆಮ್ಲಜನಕದ ಕೊರತೆಯಾಗಿದೆ. ನೆಕ್ಸ್ಟ್ ಏನು ಇದತ್ತು ಇವು ಏನಂದ್ರೆ ಬೋನ್ಸ್. ನವಜಾತ ಶಿಶುವಿನಲ್ಲಿ 300 ಮೂಳೆಗಳು ಇರುತ್ತವೆ. ಮೂಳೆಗಳ ರಚನೆಗೆ ಕ್ಯಾಲ್ಸಿಯಂ ಮತ್ತು ರಂಜಕ ಅವಶ್ಯಕತೆಯಾಗಿವೆ. ಎಲ್ಲಿ ಕ್ಯಾಲ್ಸಿಯಂ ಮತ್ತು ರಂಜಕ ಬೇಕು. ವಯಸ್ಕ ನವಜಾತ ಶಿಶುವಿನಲ್ಲಿ 300 ಇರ್ತವೆ, ವಯಸ್ಕರಲ್ಲಿ 206 ಇರ್ತವೆ. ಉದ್ದವಾದ ಮೂಳೆ ಫ್ಯೂಮರ್. ಫ್ಯೂಮರ್ ಅಂದರೆ ತೊಡೆ ಎಲುಬು. ಕಾಲಿನಲ್ಲಿ ಬರುವ ಎಲುಬುಗಳು ಯಾವ್ಯಾವು ಅಂದ್ರೆ ಫೈಬುಲಾ, ಟೈಬಿಯಾ, ಪೆಟಲ್ಲಾ ಮತ್ತು ಫ್ಯೂಮರ್. ಪೆಟಲ್ಲಾ ಅಂದರೆ ಮೊಳಕಾಲಿನ ಚಿಪ್ಪು. ಕಾಲಿನಲ್ಲಿ ಫ್ಯೂಮರ್ ಅದ, ಟೈಬಿಯಾ ಅದ, ಫೈಬುಲ್ಲಾ ಅದ. ಕೈಯಲ್ಲಿ ಇರುವ ಮೂಳೆಗಳು ಯಾವುದು ಅಂತ ಕೇಳ್ತಾರೆ. ಹ್ಯೂಮರಸ್, ಅಲ್ನಾ, ರೇಡಿಯಸ್. ಕೈಯಾಗ ಪೆನ್ ಹಿಡಿದು ಬರ್ಲಿಕ್ಕೆ ಸಹಾಯಕವಾಗುವುದು ಫ್ಯಾಲೆಂಜಸ್. ಹಾಗಾದರೆ ಇವು ಪಕ್ಕೆಲುಬುಗಳದಾವ. ಇವಕ್ಕೆ 12 ಜೊತೆ ಅದಾವ. ಟ್ರೂ ಬೋನ್ಸ್ ಅಥವಾ ನಿಜವಾದ ಮೂಳೆಗಳು ಅಂದರೆ ಈ 12 ಜೊತೆಯಲ್ಲಿ ಈ ಕಡಿವಿ 7, ಈ ಕಡಿವಿ 7 ಟ್ರೂ ಬೋನ್ಸ್ ಅಂತೀವಿ. ಒಟ್ಟು ಪಕ್ಕೆಲುಬುಗಳ ಸಂಖ್ಯೆ 12 ಜೊತೆ. ಎದೆಗೂಡಿನಲ್ಲಿರುವ ಮೂಳೆ ಸ್ಟೆರನಮ್. ಭುಜದ ಮೂಳೆ ಯಾವುದು ಅಂದರೆ ಸ್ಕಪುಲ್ಲಾ. ಕುತ್ತಿಗೆ ಎಲುಬು ಯಾವುದಂದ್ರೆ ಕೆಲ್ವಿಕಲ್. ಹಾಗಾದರೆ ಸ್ಕಲ್ ಅಂದರೆ ತಲೆ ಬುರುಡೆ. ಮುಖದಲ್ಲಿ ಇರುವ ಮೂಳೆಗಳು 14. ಬೆನ್ನಿನ ಮಣೆಗಳ ಸಂಖ್ಯೆ 33. ಇಷ್ಟು ಗೊತ್ತಿರಬೇಕು ನಮಗೆ. ಇವತ್ತರ ಬಗ್ಗೆ ಬಡ 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 ಎಕ್ಸಾಮ್ದಾಗ ಕೇಳಿದ್ರೆ ಹೇಳಿ ಬಂದುಬಿಡ್ಬೇಕು. ಇನ್ನು ಇದು ಡೈಜೆಷನ್ ಸಿಸ್ಟಮ್. ಆಹಾರ ಬಾಯಿಯಿಂದ ಪ್ರಾರಂಭಗೊಂಡು ಗುದದ್ವಾರಕ್ಕೆ ಕೊನೆಗೊಳ್ಳುತ್ತದೆ. ಬಾಯಿದಿಂದ ಸೀದಾ ಬಂದು ಎಲ್ಲಿಗೆ ಬರ್ತದೆ ಸ್ಟಮಕ್, ಜಠರದಲ್ಲಿ. ಜಠರದಲ್ಲಿ HCl ಬಿಡುಗಡೆಗೊಂಡು ಆಹಾರದಲ್ಲಿರುವ ಸೂಕ್ಷ್ಮಾಣು ಜೀವಿಗಳನ್ನು ಕೊಲ್ಲುತ್ತದೆ. ಒಂದು ವೇಳೆ ಜಠರದಲ್ಲಿ ಆಹಾರ ಎಲ್ಲ ಏನಂದ್ರೆ ಜೀರ್ಣಗೊಂಡು ಕಿಣ್ವಗಳು ಡೈಜೆಷನ್ ಚಾಲೂ ಮಾಡ್ತಾವೆ. ಆಗ ಜೀರ್ಣಗೊಂಡ ಬಳಿಕ ಆಹಾರ ಕೆಡ್ತು ತಿಳಿರಿ ವಾಪಸ್ ಬರ್ತದೆ. ಹಿಂಗೆ ಅದನ್ನು ನೋಡ್ಕೊಳ್ಳೋದು ಯಾವುದಂದ್ರೆ ಮೆಡುಲ್ಲಾ ಅಂಬ್ಲಾಂಗೇಟ್, ಮಣಿಶಿರ ಅಂತೇಳಿ ಕರೀತಾರೆ. ಆಹಾರ ನುಂಗುವುದು ಅಥವಾ ವಾಂತಿ ಮಾಡಿಕೊಳ್ಳುವುದನ್ನು ಮಣಿಶಿರ ಅಥವಾ ಮೆಡುಲ್ಲಾ ಅಂಬ್ಲಾಂಗೇಟ್ ಕಾರ್ಯನಿರ್ವಹಿಸುತ್ತದೆ. ಹಾಗಾದರೆ HCl ಎಲ್ಲಿ ಬಿಡುಗಡೆಯಾಗುತ್ತದೆ? ಸ್ಟಮಕ್. ಕಿಣ್ವಗಳ ಕೆಲಸ ಡೈಜೆಷನ್ ಮಾಡೋದು. ಸ್ಟಮಕ್ದೊಳಗೆ ಎಲ್ಲ ಆಹಾರ ಗಂಜಿ ಆದ ಬಳಿಕ ಕ್ಲೈಮ್ ಅಂತೀವಿ, ಕೈಮ್ ಅಂಥೇಳಿ ಕರಿತೀವಿ ಅದಕ್ಕೆ. ಅದನ್ನು ಕೆಡಲಾರ್ದಂಗೆ ನೋಡ್ಕೊಳಕ್ಕೆ ಲಿಂಪ್ ಅಂತೇಳಿ ಬರ್ತದೆ. ಲಿಂಪ್ ಅಂದರೆ ದುಗ್ಧ ರಸ ಬರುತ್ತದೆ. ಡೈಜೆಷನ್ ಹೈಯೆಸ್ಟ್ ನಡೆಯೋದು ಎಲ್ಲಿ ಅಂದರೆ ಸ್ಮಾಲ್ ಇಂಟೆಸ್ಟೈನ್. ಸ್ಮಾಲ್ ಇಂಟೆಸ್ಟೈನ್ ಅಂದರೆ ಸಣ್ಣ ಕರಳು 6 ಮೀಟ್ರ್ ಉದ್ದಿರ್ತದೆ ರೀ.
ಹಾಗಾದರೆ ಅದರೊಳಗೆ 3 ಭಾಗ ಬರ್ತಾವೆ. ಸಣ್ಣ ಕರಳಿನ 3 ಭಾಗಗಳು ಡಿಯೋಡೆನಮ್, ಜೆಜನಮ್, ಈಲಿಯಮ್. ಆ ಸಣ್ಣ ಕರಳಿನಲ್ಲಿ ಹೈಯೆಸ್ಟ್ ಡೈಜೆಷನ್ ನಡೀತದೆ. ಅದರೊಳಗೆ ದೊಡ್ಡ ಪಾರ್ಟ್ ಯಾವುದು ಅಂದ್ರೆ ಡಿಯೋಡೆನಮ್, ಜೆಜನಮ್, ಈಲಿಯಮ್. ಈಲಿಯಮ್ ದೊಡ್ಡ ಭಾಗ. ಸಣ್ಣ ಕರಳಿನಲ್ಲಿ ಹೆಚ್ಚು ಜೀರ್ಣ ಎಲ್ಲಿ ನಡೀತಂದ್ರೆ ಈಲಿಯಮ್. ಹೈಯೆಸ್ಟ್ ಡೈಜೆಷನ್ ಎಲ್ಲಿ ನಡೀತದಲ್ಲ ಸ್ಮಾಲ್ ಇಂಟೆಸ್ಟೈನ್. ಸಣ್ಣ ಕರಳಿನಲ್ಲಿ ಬೆರಳಿನ ಆಕಾರದ ರಚನೆಗಳಿಗೆ ವಿಲೈಗಳು ಎಂದು ಕರೆಯುತ್ತೇವೆ. ಇನ್ನು ಲಾರ್ಜ್ ಇಂಟೆಸ್ಟೈನ್ ಕೋಲನ್ನ, ಕೇಕಮ್ಮ, ರೆಕ್ಟಮ್ ಅಂತೇಳಿ ಬರ್ತಾವೆ. ಅಪೆಂಡಿಕ್ಸ್ ಅಂತೇಳಿ ಅದಕ್ಕೆ ಅಂಟಿಕೊಂಡಿರ್ತದೆ. ಅಪೆಂಡಿಕ್ಸ್ ಯಾವ ಭಾಗಕ್ಕೆ ಅಂಟಿಕೊಂಡಿರುತ್ತದೆ? ದೊಡ್ಡ ಕರಳು. ಕೋಲನ್ನ, ಕೇಕಮ್ಮ, ರೆಕ್ಟಮ್ಮ ಇವೆಲ್ಲ ಎದರ ಭಾಗಗಳು ಅಂತ ಕೇಳಿದ್ರೆ ದೊಡ್ಡ ಕರಳು. ದೊಡ್ಡ ಕರಳಿನ ಕೆಲಸ ಆಹಾರದಲ್ಲಿರುವ ನೀರು ಮತ್ತು ಲವಣಗಳನ್ನು ಹೀರಿಕೊಳ್ತದೆ, ಇಲ್ಲಕರ ಭೇದಿ ಉಂಟಾಗುತ್ತದೆ, ಅಂದರೆ ಡಿಸೆಂಟ್ರಿ ಆಗ್ತದೆ ಅಂದಾಗ ದೊಡ್ಡ ಕರಳು. ಅಪೆಂಡಿಕ್ಸ್ ಇದಕ್ಕೆ ಅಂಟಿಕೊಂಡಿರುತ್ತದೆ, ದೊಡ್ಡ ಕರಳಿಗೆ. ಎಷ್ಟು ಹೇಳಬೇಕು? ಲೀವರ ನಮ್ಮ ಶರೀರದ ಅತ್ಯಂತ ದೊಡ್ಡದಾದ ಗ್ರಂಥಿಯಾಗಿದೆ. ಲಾರ್ಜೆಸ್ಟ್ ಗ್ಲ್ಯಾಂಡ್ ಇನ್ ದ ಹ್ಯೂಮನ್ ಬಾಡಿ. ಜೈವಿಕ ಕಾರ್ಖಾನೆ ಅಂತಾರೆ. ಕತ್ತರಿಸಿದರೂ ಮತ್ತೆ ಬೆಳೆಯುವ ಅಂಗ ಯಾವುದು ಅಂದ್ರೆ ಲೀವರ್. ಏನು ಕತ್ತರಿಸಿದ್ರು ಮತ್ತೆ ಬೆಳೀತದೆ ಅಂದಂಗೆ. ಆನಂತರ ಉಪಾಚಯ ಕೇಂದ್ರ ಯಾವುದು ಅಂದ್ರೆ ಲೀವರ್. ಸೀಟ್ ಆಫ್ ದಿ ಮೆಟಾಬಾಲಿಸಮ್ ಅಂತೇಳಿ ಹೇಳ್ತೀವಿ ನಾವು ಲಿವರ್ಕ. ನೆಕ್ಸ್ಟ್ ಲಾಲಾರಸದ ಗ್ರಂಥಿಗಳು 3 ಜೊತೆ ಇರುತ್ತವೆ. ಎಸೋಫೇಗಸ್ ಅಂದ್ರೆ ಅನ್ನನಾಳ. ಏನು ಬಾಯಿಯಲ್ಲಿ ರಚನೆಯಾದ ಉಂಡೆಗಳಿಗೆ ಬೋಲಸ್ ಎಂದು ಕರೆಯುತ್ತಾರೆ. ನೆಕ್ಸ್ಟ್ ಇದು ಮೆದುಳಿನಲ್ಲಿರುವ ಗ್ರಂಥಿಗಳು ಒಂದು ಹೈಪೋಥಲಾಮಸ್, ಪೀನಿಯಲ್, ಪಿಟ್ಯುಟರಿ. ಪೀನಿಯಲ್ ಅಂದರೆ ಅತಿ ಚಿಕ್ಕದಾದ ಗ್ರಂಥಿಯಾಗಿದೆ, ಇದು ಹೇಳಬೇಕು. ಹಾಗಾದರೆ ಹೈಪೋಥಲಾಮಸ್ ದೇಹದ ತಾಪಮಾನ ನಿಯಂತ್ರಿಸುತ್ತದೆ, ಇದು ಹೇಳಬೇಕು. ಪಿಟ್ಯುಟರಿ ಇದಕ್ಕೆ ಏನದಂದ್ರೆ ಮಾಸ್ಟರ್ ಗ್ಲ್ಯಾಂಡ್ ಎಂದು ಕರೆಯುತ್ತಾರೆ. ಮಾಸ್ಟರ್ ಗ್ಲ್ಯಾಂಡ್ ಅಂದರೆ ಎಲ್ಲ ಗ್ರಂಥಿಗಳ ಒಳಗ್ರಂಥಿಗಳನ್ನು ಕಂಟ್ರೋಲ್ ಮಾಡ್ತದೆ. ಇದರದಿಂದನೇ ಒಬ್ಬ ಎತ್ತರ ಆಗಬೇಕು ಅಥವಾ ಗಿಡಕ್ಕಾಗೋದು ಡಿಸೈಡ್ ಇದೆಯದ. ಅಂದರೆ ಇದಕ್ಕೆ ಬೆಳವಣಿಗೆಯನ್ನು ನಿಯಂತ್ರಣ ಮಾಡುತ್ತದೆ. ಪಿಟ್ಯುಟರಿ ಮಾತು ಯಾರು ಕೇಳಲ್ಲ ಅಂದ್ರೆ ಪ್ಯಾರಾಥೈರಾಯ್ಡ್ ಕೇಳಲ್ಲ. ಪ್ಯಾರಾಥೈರಾಯ್ಡ್ ಎಲ್ಲಿ ಇರ್ತದೆ ಅಂದ್ರೆ ಥೈರಾಯ್ಡ್ ಗ್ರಂಥಿ ಒಳಗಡೆ ಇರ್ತದೆ. ಅದಕ್ಕೆ ಇದಕ್ಕೆ ಗ್ರಂಥಿ ಒಳಗಿನ ಗ್ರಂಥಿ ಪ್ಯಾರಾಥೈರಾಯ್ಡ್. ಪ್ಯಾರಾಥೈರಾಯ್ಡ್ ಯಾರು ಮಾತು ಕೇಳಲ್ಲ ಅಂದ್ರೆ ಪಿಟ್ಯುಟರಿದು. ಯಾಕಂದರೆ ರಕ್ತದಲ್ಲಿ ಕ್ಯಾಲ್ಸಿಯಂ ಮತ್ತು ಫಾಸ್ಫೇಟ್ ಲವಣಗಳನ್ನು ನಿಯಂತ್ರಣ ಮಾಡುತ್ತದೆ. ಇನ್ನು ಥೈರಾಯ್ಡ್ ಗ್ರಂಥಿಗೆ ಏನು ಬೇಕು ಅಂದ್ರೆ ಅಯೋಡಿನ್ ಬೇಕು. ಅಯೋಡಿನದ ಕೊರತೆ ಆಯಿತು ಅಂದ್ರೆ ಥೈರಾಕ್ಸಿನ್ ಹಾರ್ಮೋನ್ ಬಿಡುಗಡೆಯಾಗಲ್ಲ, ಕಂಡಪಟ್ಟಿ ಸಿಟಿ ಬರ್ತಿರ್ತಾನೆ. ಥೈರಾಕ್ಸಿನ್ ಹಾರ್ಮೋನಿಗೆ ಏನಂತಾರೆ ವ್ಯಕ್ತಿತ್ವದ ಹಾರ್ಮೋನು ಎಂದು ಕರೆಯುವರು. ಇದರ ಬಗ್ಗೆ ಥೈರಾಕ್ಸಿನ್ ಕರೆಕ್ಟ್ ಬಿಡುಗಡೆ ಆಗಲಿಲ್ಲ, ಅಯೋಡಿನ್ ಸಿಗಲಿಲ್ಲ ಅಂದ್ರೆ ಅವನಿಗೆ ಗಳಗಂಡ ರೋಗ ಬರುತ್ತದೆ, ಮಿಕ್ಸೇಡಿಮಾ ರೋಗ ಬರುತ್ತದೆ. ಏನ್ರಿ ಮೇನ್ ಅಂದರೆ ಗಳಗಂಡ ರೋಗ. ನೆಕ್ಸ್ಟ್ ಬರೋದು ಎದೆಯ ಗೂಡಿನಲ್ಲಿ ಥೈಮಸ್ ಇದೆ, ವಯಸ್ಸಾಗುತ್ತಿರುವುದನ್ನು ಸೂಚಿಸುತ್ತದೆ. ವಯಸ್ಸಿನ ಕುರಿತು ಗೆರೆಂಟೊಲಾಜಿ, ವಯಸ್ಸಿನ ಅಧ್ಯಯನ ಮಾಡುವುದು ಗೆರೆಂಟೊಲಾಜಿ. ಪ್ಯಾನ್ಕ್ರಿಯಾಸ್ ಮೇದೋಜೀರಕ ಗ್ರಂಥಿ, ಇದು ಮಿಶ್ರ ಗ್ರಂಥಿಯಾಗಿದೆ. ಎರಡು ಕಡೆ ಒಳಗ್ರಂಥಿನೂ ಹೌದು, ಹೊರಗ್ರಂಥಿನೂ. ಇದಕ್ಕೆ ಕನ್ನಡದ ಮೇದೋಜೀರಕ ಅಂತಾರೆ. ಅಲ್ಫಾ ಕೋಶಗಳು ಗ್ಲೈಕೋಜಿನ್ ಬಿಡುಗಡೆ ಮಾಡ್ತಾವೆ, ಬೀಟಾ ಕೋಶಗಳು ಇನ್ಸುಲಿನ್ ಬಿಡುಗಡೆ ಮಾಡ್ತಾವೆ. ಆ ಇನ್ಸುಲಿನ್ ಎನ್ನುವುದು ಹಾರ್ಮೋನು, ಹಾರ್ಮೋನು ಎನ್ನುವುದು ಪೆಪ್ಟೈಡ್ ಬಂಧಕ್ಕೆ ಒಳಪಟ್ಟಿದೆ. ಸ್ಟ್ರಾಂಗೆಸ್ಟ್ ಬಾಂಡ್ ಇನ್ ಅಮೈನೋ ಆ್ಯಸಿಡ್ಸ್ ಅಂದ್ರೆ ಪೆಪ್ಟೈಡ್ ಬಾಂಡ್ ಅಂತ ಹೇಳಬೇಕು. ಅತ್ಯಂತ ಗಟ್ಟಿಯಾದಂಥ ಬಂಧ ಈ ಪ್ರೋಟೀನ್ಗಳಲ್ಲಿ ಅಂದರೆ ಪೆಪ್ಟೈಡ್ ಬಂಧ. ಇನ್ಸುಲಿನ್ ನಮ್ಮ ಶರೀರದ ಫಸ್ಟ್ ಚಿಕಿತ್ಸೆಗೆ ಒಳಪಡಿಸಿದ ಹಾರ್ಮೋನ್. ರಕ್ತದಲ್ಲಿ ಸಕ್ಕರೆಯ ಮಟ್ಟ ನಿಯಂತ್ರಣ ಮಾಡುವುದು ಇನ್ಸುಲಿನ್. ಇನ್ಸುಲಿನ್ ಕರೆಕ್ಟ್ ಕೆಲಸ ಮಾಡಲಿಂದ್ರೆ ಡಯಾಬಿಟಸ್ ಮೆಲಿಟಸ್ ಅಂದ್ರೆ ಮಧುಮೇಹ ರೋಗ ಬರ್ತದೆ. ಕಣ್ಣು ಕಾಣಿಸಲ್ಲ, ಡಯಾಬಿಟಸ್ ರೆಟಿನೋಪತಿ ಬರುತ್ತದೆ. ನೆಕ್ಸ್ಟ್ ಎಡ್ರಿನಲ್ಲ, ಇದು ಮೂತ್ರಪಿಂಡಗಳ ಮೇಲೆ ಇದೆ. ಇದು ಕರೆಕ್ಟ್ ಕೆಲಸ ಮಾಡಬೇಕು. ಇಲ್ಲದಿದ್ದರೆ ಏನಂದ್ರೆ ಆವೇಶ, ಉದ್ವೇಗ, ಭಯ, ಕೋಪ ಮುಂತಾದ ಸಂದರ್ಭಗಳಲ್ಲಿ ಕಾರ್ಯನಿರ್ವಹಿಸುತ್ತದೆ. ಧೈರ್ಯ ಕೊಡ್ತದೆ ದೇಹಕ್ಕೆ. ತುರ್ತು ಪರಿಸ್ಥಿತಿಯ ಹಾರ್ಮೋನು ಆ ಥರ ಸೂಪರ್ ರೀನಲ್ ಗ್ಲ್ಯಾಂಡ್ ಅಂತಾರೆ. ಏನು ಟೆಸ್ಟಿಸ್ ಅಂದರೆ ವೃಷಣಗಳು ಪುರುಷರಲ್ಲಿ ಇರುತ್ತವೆ. ಪುರುಷನಲ್ಲಿ XY ಕ್ರೋಮೋಸೋಮು ಇರುತ್ತದೆ. ಮಾನವನಲ್ಲಿ 46 ಕ್ರೋಮೋಸೋಮ್ಗಳು ಇರ್ತಾವೆ ಅಥವಾ 23 ಜೋಡಿ ಇರ್ತಾವೆ. ಪುರುಷನಲ್ಲಿರುವ ಹಾರ್ಮೋನು ಟೆಸ್ಟೋಸ್ಟಿರಾನ್. ಸ್ತ್ರೀಯರಲ್ಲಿ ಏನದ ಓವರಿ ಅಂಡಾಶಯ ಇರುತ್ತದೆ. ಸ್ತ್ರೀಯರಲ್ಲಿ 2 ಹಾರ್ಮೋನ್ಗಳು ಬಿಡುಗಡೆ ಆಗ್ತಾವೆ, ಈಸ್ಟ್ರೋಜನ್, ಪ್ರೋಜೆಸ್ಟ್ರಾನ್. 2 ಇರ್ತಾವೆ, ಈಸ್ಟ್ರೋಜನ್, ಪ್ರೋಜೆಸ್ಟ್ರಾನ್. ಅಂದರೆ ಇವಕ್ಕೆ ಏನು ಸಂಬಂಧದ ಅನ್ನೋದು ಬಡ ಗೊತ್ತಿರಬೇಕು. ನೆಕ್ಸ್ಟ್ ಇದು ಬ್ಲಡ್ ಬಗ್ಗೆ ಅದ.
ಟೋಟಲ ವಯಸ್ಕ ಮಾನವನಲ್ಲಿ 5ರಿಂದ 5.5 ಲೀಟರ್ ರಕ್ತ ಇರುತ್ತದೆ. ಹಾಗಾದರೆ ರಕ್ತದಲ್ಲಿ ಏನಂತಂದ್ರೆ 4 ಗುಂಪುಗಳದಾವೆ, ಎ ಬಿ ಮತ್ತು ಓ. ಕಾರ್ಲ್ ಲ್ಯಾಂಡ್ ಸ್ಟೀನಿಯರ್ ಕಂಡಿಡ್ದಾನ. ಇನ್ನು ರಕ್ತದ ಘಟಕಗಳು ಪ್ಲಾಸ್ಮಾ ಅದ ರೀ, WBC ಅದ, RBC ಅದ, ಪ್ಲೇಟ್ಲೇಟ್ಗಳದಾವೆ. ಪ್ಲಾಸ್ಮಾದೊಳಗೆ 90ರಿಂದ 92% ಏನಿರ್ತದೆ, ನೀರು ಇರ್ತದೆ. 6ರಿಂದ 8% ಪ್ರೋಟೀನ್ ಇರ್ತದೆ. ಪ್ಲಾಸ್ಮಾದಲ್ಲಿ ಫೈಬ್ರಿನೋಜಿನ್ ಎನ್ನುವ ಮಾತೃಕೆ ಇರ್ತದೆ, ಅದು ರಕ್ತ ಹೆಪ್ಪುಗಟ್ಟಲು ಸಹಾಯಕ ಮಾಡುತ್ತದೆ. ಇದು ಹೇಳಬೇಕು. ಪ್ಲಾಸ್ಮಾದಲ್ಲಿ ಹೆಪ್ಪುಗಟ್ಟಲಾರದ ವಸ್ತುವಿಗೆ ಏನನ್ಬೇಕಂದ್ರೆ ಸೆರಮ್ ಎಂದು ಕರೆಯುತ್ತೇವೆ. ಭಾಳ ಇಂಪಾರ್ಟೆಂಟ್, ಸೇರಮ್. ಇನ್ನು RBC ರೆಡ್ ಬ್ಲಡ್ ಸೆಲ್ಸ್, ಇದರ ಬಗ್ಗೆ ಏನು ಕೇಳ್ತಾರೆ? ಕೆಂಪು ರಕ್ತ ಕಣಗಳು, ಇದರಲ್ಲಿ ನ್ಯೂಕ್ಲಿಯಸ್ ಇರುವುದಿಲ್ಲ. ಇದು ಎರಿಥ್ರೋಸೈಟ್ಸ್ ಆಗಿದೆ. ಏನಾಗಿದೆ ರೀ? ಎರಿಥ್ರೋಸೈಟ್ಸ್ ಆಗಿದೆ. ಸಸ್ತನಿಗಳ ಕೆಂಪು ರಕ್ತ ಕಣದಲ್ಲಿ ನ್ಯೂಕ್ಲಿಯಸ್ ಇರುವುದಿಲ್ಲ. ಒಂಟೆ ಇದು ಸಸ್ತನಿಯಾಗಿದೆ, ಆದರೂ ಇದರ ರಕ್ತದ ಕಣದಲ್ಲಿ ನ್ಯೂಕ್ಲಿಯಸ್ ಅಲ್ಲ, ಒಂಟಿದೊಳಗೆ. ಒಂದು ಏನಂದ್ರೆ RBCಗಳ ವಿಶೇಷತೆ ಏನಂದ್ರೆ ಇದು ರಕ್ತವನ್ನು ಕೆಂಪಗೆ ಇಡುತ್ತದೆ. ಇದರಲ್ಲಿ ಏನಿರ್ತದೆ? ಹಿಮೋಗ್ಲೋಬಿನ್ ಇರ್ತದೆ. ಹಿಮೋಗ್ಲೋಬಿನ 100 ml ಲೀಟ್ರ್ 100 ml ರಕ್ತದಲ್ಲಿ ಎಷ್ಟು ಇರ್ತದಂದ್ರೆ 10ರಿಂದ 16. ಅಂದ್ರೆ ಅದು ಕೌಂಟ್ ಮಾಡುವತ್ತಿಗೆ ಅದನ್ನು ನಾವು ಬ್ಲಡ್ ತೋಳ್ಕತ್ತೀವಿ ಅಂದ್ರೆ 1 ಲೀಟರ್ ರಕ್ತದಲ್ಲಿ 16ರಿಂದ 16 ಗ್ರಾಮ ಹಿಮೋಗ್ಲೋಬಿನ್ ಇರ್ತದೆ, ಅಥವಾ 54% ಹಿಮೋಗ್ಲೋಬಿನ್ ಇರ್ತದೆ. ಹಿಮೋಗ್ಲೋಬಿನದಲ್ಲಿ ಏನಿರ್ತದೆ ಅಂತ ಕೇಳ್ತಾರೆ? ಕಬ್ಬಿಣದ ಅಂಶ ಇರ್ತದೆ. ಹಿಮೋಗ್ಲೋಬಿನದ ಕೆಲಸ ದೇಹದ ಎಲ್ಲ ಭಾಗಗಳಿಗೆ ರಕ್ತದ ಸಾಗಾಣಿಕೆ ಮಾಡುವುದು. ಹಿಮೋಗ್ಲೋಬಿನ ರಕ್ತಕ್ಕೆ ಕೆಂಪು ಬಣ್ಣ ಒದಗಿಸುತ್ತದೆ. ಹಿಮೋಗ್ಲೋಬಿನ್ ಕಮ್ಮಾಯಿತು ಅಂದರೆ ಅನೇಮಿಯಾ ರೋಗ ಬರುತ್ತದೆ. ಅನೇಮಿಯಾ ಅಂದರೆ ರಕ್ತಹೀನತೆ ಉಂಟಾಗುತ್ತದೆ. ಕೆಂಪು ರಕ್ತ ಕಣ ಎಷ್ಟು ದಿನ ಬದುಕ್ತಾವೆ? 120 ದಿನ. ಎಲ್ಲಿ ಹುಡ್ತಾವ? ಬೋನ್ ಮ್ಯಾರು, ಅಸ್ಥಿ ಮಜ್ಜೆ. ಇದು ನಮಗೆ ಇಷ್ಟು ಗೊತ್ತಿರಬೇಕು. ಇನ್ನು ಬಿಳಿ ರಕ್ತ ಕಣಗಳು, ವೈಟ್ ಬ್ಲಡ್ ಸೆಲ್ಸ್. ಕೆಂಪು ರಕ್ತ ಕಣಗಳಿಗೆ ಎರಿಥ್ರೋಸೈಟ್ಸ್ ಅಂತಾರೆ, ಬಿಳಿ ರಕ್ತ ಕಣಗಳಿಗೆ ಲ್ಯೂಕೋಸೈಟ್ ಅಂತಾರೆ, ಪ್ಲೇಟ್ಲೇಟ್ಗಳಿಗೆ ಥ್ರೋಂಬೋಸೈಟ್ ಅಂತಾರೆ. ಸೈಂಟಿಫಿಕ್ ನಿಯಮ. ಎರಿಥ್ರೋಸೈಟ್ಸ್, ಲ್ಯೂಕೋಸೈಟ್ಸ್, ಥ್ರೋಂಬೋಸೈಟ್ಸ್ ಅಂತೇಳಿ ಕರಿತೀವಿ ನಾವು. ಇದು ಕರೆಕ್ಟಾಗಿ ಪಿಕ್ಚರ್ ಹಿಂಗೆ ಕಣ್ಣು ಮುಂದೆ ಬರ್ಬೇಕ್ರಿ ಇವೆಲ್ಲ ವಿಚಾರಗಳು. ಒಂದು ವಿಶೇಷತೆ ನೋಡಿದ್ರದ್ದು. ಬಿಳಿ ರಕ್ತ ಕಣಗಳಿಗೆ ಸೋಲ್ಜರ್ಸ್ ಆಫ್ ದಿ ಬಾಡಿ ಅಥವಾ ದೇಹದ ರಕ್ಷಣಾತ್ಮಕ ಸೈನಿಕರು ಅಂತಾರೆ, ಆ್ಯಂಟಿಬಾಡೀಸ್ ಇರ್ತಾವೆ. ಅತಿ ದೊಡ್ಡದಾದ ಬಿಳಿ ರಕ್ತ ಕಣ ಯಾವುದು ಅಂತ ಕೇಳಿದ್ರೆ ಮೋನೋಸೈಟ್ ಅಂತೇಳಿ ಹೇಳಬೇಕು, ದೊಡ್ಡದಾದದ್ದು. ಏಡ್ಸ್ ರೋಗ ಬರ್ತದಲ್ಲ, ಅಕ್ವೈರ್ಡ್ ಇಮ್ಯುನೋ ಡೆಫಿಷಿಯನ್ಸಿ ಆಫ್ ಸಿಂಡ್ರೋಮ ಕಾರಣವಾಗಿರುವುದು HIV ವೈರಸ್, ಹ್ಯೂಮನ್ ಇಮ್ಯುನೋ ವೈರಸ್. ಅದು ಏನನ್ನು ಹಾಳು ಮಾಡ್ತದಂದ್ರೆ ಬೀಟಾ ಕೋಶಗಳನ್ನು ಹಾಳು ಮಾಡುತ್ತದೆ. ಬಿ ಎನ್ನುವ ಲಿಂಪೋಸೈಟ್ಗಳನ್ನು ಹಾಳು ಮಾಡುತ್ತದೆ. ಇದು ಹೇಳಬೇಕು. ಇನ್ನು ನೆಕ್ಸ್ಟ್, ಕೆಂಪು ರಕ್ತ ಕಣಗಳಲ್ಲಿ ನ್ಯೂಕ್ಲಿಯಸ್ ಇರ್ತದೆ, ಕಡಿಮೆ ದಿನ ಬದುಕ್ತಾವೆ. ಎಷ್ಟು ಅನ್ನೋದು ಸ್ಪಷ್ಟತೆ ಇಲ್ಲ NCERT ಪುಸ್ತಕದಾಗ. ಎಲ್ಲಿ ಹುಡ್ತಾವೆ? ಬೋನ್ ಮ್ಯಾರೋ ಅಥವಾ ಅಸ್ಥಿ ಮಜ್ಜೆ. ಗ್ರೇವ್ ಯಾರ್ಡ್ ಆಫ್ ದಿ RBCಗಳ ಸಮಾಧಿ ಎಂದು ಕರೆಯುತ್ತಾರೆ. ಇದಕ್ಕೆ ಆ ಥರ ಸ್ಪ್ಲೀನ್, ಗುಲ್ಮ. ಗ್ರೇವ್ ಯಾರ್ಡ್ ಆಫ್ ದಿ RBC ಅಂದರೆ ಸ್ಪ್ಲೀನ್ ಅಂತ ಹೇಳಬೇಕು. ಇನ್ನು ಪ್ಲೇಟ್ಲೇಟ್ಗಳು ಅಂತ ಹೇಳಿ ಬರ್ತಾವೆ, ಕಿರುತಟ್ಟೆಗಳು. ಕಿರುತಟ್ಟೆಗಳು, ಪ್ಲೇಟ್ಲೇಟ್ಗಳು ವೈಜ್ಞಾನಿಕ ಹೆಸರು ಥ್ರೋಂಬೋಸೈಟ್, ರಕ್ತ ಹೆಪ್ಪುಗಟ್ಟಲು ಸಹಾಯಕವಾಗಿವೆ. ವಿಟಮಿನ್ ಕೆನೂ ರಕ್ತ ಹೆಪ್ಪುಗಟ್ಟಲು ಸಹಾಯಕವಾಗಿವೆ. ವಿಟಮಿನ್ ಡಿ ಸೂರ್ಯನ ಬೆಳಕಿನದಿಂದ ಸಿಗುತ್ತದೆ. ಡಿ ಕೊರತೆಯಿಂದ ರಿಕೆಟ್ಸ್, ಆಸ್ಟಿಯೋಮಲೇಷಿಯಾ ಉಂಟಾಗುತ್ತದೆ. ಸಿ ಎನ್ನುವುದರ ವೈಜ್ಞಾನಿಕ ಹೆಸರು ಆಸ್ಕಾರ್ಬಿಕ್ ಆಮ್ಲ, ಅದರ ಕೊರತೆಯಿಂದ ಒಸಡಿ ಒಳಗೆ ರಕ್ತಸ್ರಾವ ಬತ್ತೊಂದು ಸ್ಕರ್ವಿ ಆಗ್ಯದ. ವಿಟಮಿನ್ B1 ಅಂದ್ರೆ ಥಯಾಮಿನ, ಅದರ ಕೊರತೆಯಿಂದ ಬೇರೆ ಬೇರೆ ರೋಗ ಬರ್ತದೆ. ವಿಟಮಿನ್ ಎ ಅಂದ್ರೆ ರೆಟಿನಾಲ, ಅದರ ಕೊರತೆಯಿಂದ ಏನಂತಾರಂದ್ರೆ ನೈಟ್ ಬ್ಲೈಂಡ್ನೆಸ್, ಸಾಯಂಕಾಲ ಆಗನ ಕಣ್ಣು ಕಾಣಿಸಲ್ಲ, ಅಂದರೆ ಇರುಳು ಗುರುಡುತನ ಉಂಟಾಗುತ್ತದೆ. ಕ್ಷೀರೋಪ್ತಾಲ್ಮಿಯಾ ಬರುತ್ತದೆ. ಇವು ನಮಗೆ ಕರೆಕ್ಟ್. ವಿಟಮಿನ್ ಕೆ ಕೊರತೆಯಿಂದ ಏನು ಅಂದರೆ ರಕ್ತ. ವಿಟಮಿನ್ ಇ ಕೊರತೆಯಿಂದ ಸ್ಟೆರಾಲಿಟಿ, ಬಂಜತನ ಉಂಟಾಗುತ್ತದೆ. ಹಿಂಗೆ ಒಂದು ಸಲ ಚಾಲೂ ಮಾಡಿಬಿಟ್ರೆ ಒಂದು ಸಬ್ಜೆಕ್ಟ್ ಎಕ್ಸಾಮ್ ಲಾಸ್ಟ್ ಬಂದಿರ್ತದಲ್ರಿ, ಒಂದು ಸಬ್ಜೆಕ್ಟ ಅರ್ಧದಿಂದ ಮುಗಿಸ್ಬಿಡ್ಬೇಕು. ದಡ 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 ಲಾಸ್ಟ್ ಮೂಮೆಂಟಕ್ಕೆ. ಸಬ್ಜೆಕ್ಟ್ ಸೈನ್ಸ್ ಅದನು, ಆರ್ಟ್ಸ್ ಅದನು, ನಮಗೆ ಗೊತ್ತಿಲ್ಲ. ಆ ಸಬ್ಜೆಕ್ಟ್ ಕಂಪ್ಲೀಟ್ ಕೋರ್ಸ್ ಕಂಪ್ಲೀಟ್ ಆಗಿಬಿಡ್ಬೇಕು ಅರ್ಧ ದಿನಕ್ಕೆ ಒಂದೊಂದು ಸಲ. ಎಕ್ಸಾಮ್ದ ಲಾಸ್ಟ್ ಪಾಯಿಂಟ್ದೊಳಗೆ ಇವೆಲ್ಲ ರಿವೈಸ್ಡ್ ಆಗಬೇಕು. ರಿವಿಷನ್ ಭಾರಿ ಫಾಸ್ಟ್ ಮಾಡ್ಬೇಕು ಸರ್. ಅದಕ್ಕಾಗಿ ಏನಂದ್ರೆ ಸ್ವಲ್ಪ ಒಂದು ಸಲ ಏನಂದ್ರೆ ಇದಕ್ಕೇನಂತಾರಂದ್ರೆ ಎ ಬರ್ಡ್ಸ್ ಐ ವ್ಯೂ ಅಂತಾರೆ.
ಒಂದು ಪಕ್ಷಿ ನೋಟ ಅಂತಂದಂಗೆ ಇಡೀ ಇಂಪಾರ್ಟೆಂಟ್ ಸಬ್ಜೆಕ್ಟವನ್ನು ಸಂಕ್ಷಿಪ್ತ ಕೋರ್ಸ್ ಮಾಡಿ ಹೇಳ್ಬಿಡೋದು. ಎಲ್ಲರಿಗೂ ಧನ್ಯವಾದಗಳು.